ದ್ವಿಚಕ್ರ ವಾಹನ ಮತ್ತು ಫೋರ್ ವೀಲರ್ ಯಾರ್ಯಾರು ಕಾರ್ ಓನರ್ಸ್ ಇದ್ದೀರಿ, ಬೈಕ್ ಓನರ್ಸ್ ಇದ್ದೀರಿ, ಆಟೋ ಹೀಗೆ ಗೂಡ್ಸ್ ವಾಹನಗಳ ಓನರ್ಸ್ ಇದ್ದೀರಿ, ಅವರೆಲ್ಲರೂ ಕೂಡ 2019 ಏಪ್ರಿಲ್ 1ನೇ ತಾರೀಕು ಮುಂಚಿತವಾಗಿ ಏನಾದರೂ ವಾಹನ ಖರೀದಿ ಮಾಡಿದರೆ, ಆ ವಾಹನ ನೀವು ಯೂಸ್ ಮಾಡ್ತಾ ಇದ್ದರೆ, HSRP ನಂಬರ್ ಪ್ಲೇಟನ್ನು ನೀವು ಅಳವಡಿಸ್ಕೊಳ್ಳದೇ ಇದ್ದರೆ, HSRP ಹೊಸ ನಂಬರ್ ಪ್ಲೇಟನ್ನು ಅಳವಡಿಸ್ಕೊಳ್ಳೋದು ಅನಿವಾರ್ಯ. ಕಳೆದ 1.5 ವರ್ಷದಿಂದನೂ ಕೂಡ ಈ ಕುರಿತು ಸಾಕಷ್ಟು ರೀತಿಯಾಗಿ ಚರ್ಚೆ ಆಗಿತ್ತು. ಕೋರ್ಟಲ್ಲೂ ಕೂಡ ಕೇಸ್ ಹೋಗಿತ್ತು. ಈಗ ಕೋರ್ಟಲ್ಲಿ ಕೊನೆ ಹಂತದ ನಿರ್ಧಾರ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಸಾರಿಗೆ ಇಲಾಖೆ ಮತ್ತೊಂದು ಸಾರಿ ಈಗ HSRPಯನ್ನು ಅಳವಡಿಸ್ಕೊಳ್ಳಲಿಕ್ಕೆ ಸೂಚನೆಯನ್ನು ಕೊಡ್ತಾ ಇದೆ. ಯಾಕಂದರೆ ಇದು ಸುಪ್ರೀಂ ಕೋರ್ಟ್ನ ಸೂಚನೆ ಕೂಡ ಇದೆ, ಕೇಂದ್ರ ಸರ್ಕಾರದ ಡೈರೆಕ್ಷನ್ನು ಕೂಡ ಇರೋದು, ಸುಪ್ರೀಂ ಕೋರ್ಟ್ನ ಡೈರೆಕ್ಷನ್ನು ಕೂಡ ಇರೋ ಹಿನ್ನೆಲೆಯಲ್ಲಿ ಈಗ ರಾಜ್ಯದಲ್ಲಿ ಬೇರೆ ರಾಜ್ಯಗಳಲ್ಲಿ ಈಗಾಗಲೇ ಇದನ್ನು ಇಂಪ್ಲಿಮೆಂಟ್ ಮಾಡ್ಕೊಳ್ತಾ ಇದ್ದಾರೆ. ನಮ್ಮ ರಾಜ್ಯದಲ್ಲೂ ಕೂಡ HSRP ನಂಬರ್ ಪ್ಲೇಟನ್ನು ಅಳವಡಿಸ್ಕೊಳ್ಳೋದು ಅನಿವಾರ್ಯ. 2019 ಏಪ್ರಿಲ್ 1ನೇ ತಾರೀಕು ಮುಂಚಿತವಾಗಿ ಯಾರ್ಯಾರು ವೆಹಿಕಲ್ಗಳನ್ನು ಖರೀದಿ ಮಾಡಿದಿರಿ, ಅದು 2 ವೀಲರ್ ಇರ್ಬೋದು, 3 ವೀಲರ್ ಇರ್ಬೋದು, ಅದು 4 ವೀಲರ್ ಇರ್ಬೋದು, ಗೂಡ್ಸ್ ವೆಹಿಕಲ್ಗಳು ಅಥವಾ ಬೇರೆ ಬೇರೆ ರೀತಿಯಾದಂಥ ವೆಹಿಕಲ್ಸ್ಗಳೇನಿದ್ದಾವೆ, ಆ ವೆಹಿಕಲ್ಗಳು 2019ಕ್ಕೂ ಮುಂಚಿತವಾಗಿದ್ದರೆ HSRP ಮಾಡಿಸ್ಕೊಂಡಿಲ್ಲ ಅನ್ನೋದಾದರೆ ಅವರೆಲ್ಲರೂ ಕೂಡ HSRP ಹೊಸ ನಂಬರ್ ಪ್ಲೇಟನ್ನು ಅಳವಡಿಸ್ಕೊಳ್ಳೇಬೇಕು, ಅದನ್ನು ತೆಗೆದುಕೊಳ್ಳೇಬೇಕು. ಯಾರ್ಯಾರು HSRP ನಂಬರ್ನ, ಯಾಕಂದರೆ 1 ವರ್ಷದ ಹಿಂದೆ ಇದೇ ರೀತಿಯಾಗಿ ನಾವು ದಂಡ ಹಾಕ್ತೀವಿ ಅಂತೇಳಿ ಸಾರಿಗೆ ಇಲಾಖೆ ದಂಡ ಹಾಕ್ಲಿಕ್ಕೆ ಮುಂದಾದಾಗ ಭಾಳಷ್ಟು ಜನ, ಅದರಲ್ಲಿ ಒಂದು 15ರಿಂದ 20 ಲಕ್ಷದಷ್ಟು ಜನ HSRP ನಂಬರ್ ಪ್ಲೇಟನ್ನು ಅಳವಡಿಸ್ಕೊಂಡಿದ್ರು. ಆ ನಂಬರ್ ಪ್ಲೇಟನ್ನು ಅಳವಡಿಸ್ಕೊಳ್ಳೋದ್ರ ಆ ಸಂದರ್ಭದಲ್ಲೇ ಕೋರ್ಟ್ ಮೆಟ್ಟಿಲು ಏರಿದ್ರು. ಸೊ ಕೋರ್ಟಲ್ಲೂ ಕೂಡ ಕೇಸ್ ನಡೀತು. ಕೋರ್ಟಲ್ಲಿ ಕೂಡ ಸೂಚನೆಗಳು ಕೊಡ್ತಾನೆ ಬಂದು ಕಂಟಿನ್ಯೂಸ್ ಫಾಲೋಅಪ್ ರೀತಿಯಾಗಿ. ಈಗ ಸಾರಿಗೆ ಇಲಾಖೆ ಮುಂದಾಗ್ತಿರೋ ಮಾಹಿತಿ ಪ್ರಕಾರ ಹೊಸ ಸಾರಿಗೆ ಸಚಿವರು ಬಂದಿದ್ದಾರೆ, ಬೈರತಿ ಸುರೇಶ್ ಅವರು ಸಭೆಯಲ್ಲಿ ಹೇಳ್ತಾ ಇರೋದು HSRP ನಂಬರ್ ಕುರಿತಾಗಿ ಕೋರ್ಟ್ ಸೂಚನೆ ಏನಿದೆ ಅದರ ಹಿನ್ನೆಲೆಯಲ್ಲಿ ಈಗ HSRP ನಂಬರ್ ಪ್ಲೇಟನ್ನು ಅಳವಡಿಸಬೇಕು ಅಂಥೇಳಿ ಈಗ ಸೂಚನೆಯನ್ನು ಕೊಡ್ತಾ ಇದ್ದಾರೆ. ಸೊ ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ ಈ ಹಿಂದೆನೂ ಕೂಡ ನಿಮ್ಗೆ ಮಾಹಿತಿಯನ್ನು ಕೊಟ್ಟಿದ್ದೆ. ಇದನ್ನು ಹೇಗೆ ಅಂದರೆ ಭಾಳ ಸಿಂಪಲ್, ಟ್ರಾನ್ಸ್ಪೋರ್ಟ್ ಸಂಬಂಧಿಸಿದಂಥ ಕೇಂದ್ರ ಸರ್ಕಾರದ ವೆಬ್ಸೈಟ್ ಇರ್ಬೋದು ಅಥವಾ ನಮ್ಮ ರಾಜ್ಯ ಸರ್ಕಾರದ ವೆಬ್ಸೈಟ್ ಇರ್ಬೋದು, ಆ ವೆಬ್ಸೈಟಿಗೆ ನೀವು ಹೋಗಿ ಲಾಗಿನ್ ಮಾಡಬೇಕು. ಲಾಗಿನ್ ಮಾಡಿ ನಿಮ್ಮ ವೆಹಿಕಲ್ನ ಚಾಸಿ ನಂಬರ್, ನೋಂದಣಿ ವೆಹಿಕಲ್ ನಂಬರ್, ಎಂಜಿನ್ ಸಂಖ್ಯೆ ಈ 3ಅನ್ನು ಎಂಟ್ರಿ ಮಾಡಿದ್ರೆ ನಿಮಗೆ ವಿತರಕರ ಆಯ್ಕೆ ಬರುತ್ತೆ. ನಿಮಗೆ ಹತ್ತಿರದಲ್ಲಿರುವಂಥ ಯಾವುದಾದ್ರೂ ಡೀಲರ್ ಇರ್ತಾರೆ, ಅಲ್ಲಿಗೆ ನೀವು ಆಯ್ಕೆ ಮಾಡ್ಕೋಬೇಕು. ಸೊ ಆಯ್ಕೆಯನ್ನು ಮಾಡ್ಕೊಂಡಾದ್ಮೇಲೆ ಅಥವಾ ವಾಹನ ತಯಾರಕರ ಕಂಪನಿಗಳಿರ್ತಾವಲ್ಲ, ನಿಮ್ಗೆ ದೊಡ್ಡ ನೀವು ಸ್ಪ್ಲೆಂಡರ್ ಇದ್ದರೆ ಸ್ಪ್ಲೆಂಡರ್ ಕಂಪನಿನೇ ಇರುತ್ತೆ, ಶೋರೂಮ್ ಇರುತ್ತೆ, ಅಲ್ಲೇ ಬೇಕಾದ್ರೆ ನಿಮಗೆ ಹಾಕ್ಕೊಡ್ತಾರೆ ಹೊಸ HSRP ನಂಬರ್ ಪ್ಲೇಟನ್ನು. ಸೊ ಡೇಟು ಮತ್ತು ಸಮಯನೂ ಕೂಡ ನಿಮಗೆ ಅಲ್ಲೇ ಬುಕ್ ಮಾಡ್ಕೋಬೋದು ಸ್ಲಾಟನ್ನು. ಅದನ್ನು ಬುಕ್ ಮಾಡ್ಕೊಂಡಾದ್ಮೇಲೆ ಆನ್ಲೈನಲ್ಲಿ ಪೇಮೆಂಟ್ ಮಾಡಬೇಕು. ಆನ್ಲೈನಲ್ಲಿ ಪೇಮೆಂಟ್ ಮಾಡಾದ್ಮೇಲೆ HSRP ನಂಬರ್ ಪ್ಲೇಟ್ ಹಾಕ್ಸ್ಕೊಳ್ಳಿಕ್ಕೆ ₹100 ಇಂದ ₹500 ಕೂಡ ಕೇಳ್ತಾರೆ. ಅದು ಇಟ್ ಡಿಪೆಂಡ್ಸ್, ಅದು ನಿಮಗೆ ಬಿಟ್ಟಿದ್ದದು. ಸೊ ಅದನ್ನು ಪೇ ಮಾಡಿಕೊಂಡು ಬಂದಾದಮೇಲೆ ನೀವು HSRP ನಂಬರ್ ಪ್ಲೇಟನ್ನು ಹಾಕ್ಕೊಳ್ಳೇಬೇಕು. ಯಾಕೆ ಹಾಕ್ಕೊಳ್ಳೇಬೇಕು? ನಮಗೇನು ಏನಿದೆ ಈಗಿರೋ ನಂಬರ್ ಏನಿದೆಯಲ್ಲ, ನಂಬರ್ ಪ್ಲೇಟ್ ಸಾಕಲ್ಲ ಅಂತ ಹೇಳಿದ್ರೆ, ಬಟ್ ಡೈರೆಕ್ಷನ್ ಇರೋದು ವಾಹನ ಸವಾರರ ಅನುಕೂಲಕ್ಕಾಗಿ ಮತ್ತು ಯಾವುದೇ ರೀತಿಯಾದಂಥ ಅಪರಾಧ ಪ್ರಕರಣಗಳು ಆಗದೇ ರೀತಿಯಾಗಿ ನೋಡ್ಕೊಳ್ಬೇಕು ಅನ್ನೋ ಕಾರಣಕ್ಕಾಗಿ ಈ ಸೂಚನೆ ಕೊಟ್ಟಿರೋದು. ದೇಶದ ವಿವಿಧ ರಾಜ್ಯಗಳಲ್ಲಿ ಇದು ಅನುಷ್ಠಾನ ಆಗ್ತಾ ಇದೆ. ಅದೇ ರೀತಿ ಇಲ್ಲೂ ಕೂಡ ಈ ಹಿಂದೆ 1 ವರ್ಷದ ಹಿಂದೆ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಈಗಾಗಲೇ ಡೈರೆಕ್ಷನ್ ಕೊಟ್ಟಿತ್ತು. ದಂಡ ಹಾಕ್ತೀವಿ, ₹1000 ₹2000 ದಂಡ ಹಾಕ್ತೀವಿ ಅಂತಲೂ ಕೂಡ ಹೇಳಿತ್ತು. ಆ ಸಂದರ್ಭದಲ್ಲಿ ಕೋರ್ಟಿಗೆ ಮೊರೆ ಹೋದ ಸಂದರ್ಭದಲ್ಲಿ ಕೋರ್ಟ್ ಸೂಚನೆಗೆ ಕಾಯ್ತಾ ಇತ್ತು ಡಿಪಾರ್ಟ್ಮೆಂಟ್. ಈಗ ಮತ್ತೆ ಡಿಪಾರ್ಟ್ಮೆಂಟ್ ಆ್ಯಕ್ಟಿವ್ ಆಗಿದೆ. ಇದು ಅನಿವಾರ್ಯ, ನಾವು ಇನ್ಸ್ಟ್ರಕ್ಷನ್ನ ಫಾಲೋ ಮಾಡಲೇಬೇಕು, ನಾವು ಮುಂದುವರಿಸ್ತೀವಿ ಅಂಥೇಳಿ ಹೇಳ್ತಾ ಇದ್ದಾರೆ. ಸೊ ಇನ್ನು ಯಾರ್ಯಾರು ಹಾಕ್ಸ್ಕೊಂಡಿಲ್ಲ, ಹಳೇ ವೆಹಿಕಲ್ಗಳಿದ್ದಾವೆ, ಅವರೆಲ್ಲರೂ ಕೂಡ HSRP ನಂಬರ್ ಪ್ಲೇಟನ್ನು ಹಾಕ್ಸ್ಕೊಳ್ಳೋದು ಅನಿವಾರ್ಯ ಆಗಿದೆ. ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತೀನಿ. ಕ್ಯಾಮರಾ ಪರ್ಸನ್ನ ಶಿವಪ್ಪ ಜೊತೆ ಶರಣು ಹಂಪಿ, ನ್ಯೂಸ್ 18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.